ಎಲ್ಲರಿಗೂ ನಮಸ್ಕಾರ. ಭಾರತ ಸರ್ಕಾರದ ಸಂಸ್ಕೃತಿ ಸಚಿವಾಲಯ, ನವದೆಹಲಿ ಹಾಗೂ ರಾಷ್ಟ್ರೀಯ ನಾಟಕ ಶಾಲೆ ಎನ್ಎಸ್ಟಿ, ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ, ನ್ಯೂ ಡೆಲ್ಲಿ ಇವರ ಸಹಯೋಗದಲ್ಲಿ ಭಾರತ ರಂಗ ಮಹೋತ್ಸವ್ 2025ರ ಅಂಗವಾಗಿ ವಿಶ್ವ ದಾಖಲೆ ವರ್ಲ್ಡ್ ರೆಕಾರ್ಡ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ನಮ್ಮ ಪುಣ್ಯಕೋಟಿ ಕಲಾ ಕೇಂದ್ರ ಟ್ರಸ್ಟ್ ಬೆಂಗಳೂರು ವತಿಯಿಂದ ಭರತ ಮುನಿ ಬರೆದಿರುವ ನಾಟ್ಯಶಾಸ್ತ್ರದ ಕುರಿತು ಒಂದು ಕಿರುನಾಟಕವನ್ನ ಪ್ರದರ್ಶನ ನೀಡಲಿದ್ದೇವೆ. ನೀವೆಲ್ಲರೂ ನೋಡಿ ಆನಂದಿಸಿ, ಅಭಿನಂದಿಸಿ. ಪೂರ್ವರಂಗ ಮುಗಿಯಲಿದೆ. ಈಗ ನಾವು ಕಲಿತಿದ್ದನ್ನ ಅಭ್ಯಾಸ ಮಾಡಬೇಕು. ಇದೊಂದು ಹೊಸ ಪ್ರಯೋಗವಾಗಿರುವುದರಿಂದ ಇದರಲ್ಲಿ ಯಾವ ಸಣ್ಣ ತಪ್ಪು ಕೂಡ ಆಗಬಾರದು. ವಿಶ್ವಾಸವಿರಲಿ, ಕುಳಿತುಕೊಳ್ಳಿ. ತಾವುಗಳು ಯಾವ ಉದ್ದೇಶಕ್ಕಾಗಿ ಆಗಮಿಸಿದ್ದೀರಿ ಎಂದು ತಿಳಿಯಬಹುದೇ? ಮುನಿವರಿಯರೇ, ತಾವು ನಾಟ್ಯಶಾಸ್ತ್ರವನ್ನು ರಚನೆ ಮಾಡಿದ ಕಾಲದಿಂದಲೂ ನಮ್ಮಲ್ಲಿ ಅನೇಕ ಪ್ರಕಾರದ ಪ್ರಶ್ನೆಗಳು ಉದ್ಭವಿಸಿವೆ. ಅವುಗಳಿಗೆ ತಕ್ಕ ಉತ್ತರ ಸಿಗಬಹುದೆಂದು ಅಪೇಕ್ಷಿಸಿ ನಾವಿಲ್ಲಿಗೆ ಬಂದಿದ್ದೇವೆ. ತಮ್ಮ ಆಗಮನದ ಉದ್ದೇಶವೇನೆಂದು ತಿಳಿಯಬಹುದೇ? ಮುನಿವರಿಯರೇ, ತಾವು ನಾಟ್ಯಶಾಸ್ತ್ರವನ್ನು ರಚನೆ ಮಾಡಿದ ಕಾಲದಿಂದಲೂ ನಮ್ಮಲ್ಲಿ ಅನೇಕ ವಿಧದ ಪ್ರಶ್ನೆಗಳು ಉದ್ಭವಿಸಿವೆ. ಇವುಗಳಿಗೆ ತಕ್ಕ ಉತ್ತರ ಸಿಗಬಹುದೆಂದು ಅಪೇಕ್ಷಿಸಿ ನಾವೆಲ್ಲರೂ ಇಲ್ಲಿಗೆ ಬಂದಿದ್ದೇವೆ. ಕೇಳಿ, ಸಂಕೋಚ ಪಡಬೇಡಿ. ಮುನಿವರಿಯರೇ, ಈ ನಾಟ್ಯಶಾಸ್ತ್ರವು ಹೇಗೆ ಹುಟ್ಟಿತು? ಇದರ ಉದ್ದೇಶವೇನು? ಒಳ್ಳೆಯ ಪ್ರಶ್ನೆಯನ್ನೇ ಕೇಳಿದ್ದೀರಿ. ಈ ಪ್ರಶ್ನೆಯು ಬರೀ ನಾಟ್ಯಶಾಸ್ತ್ರವನ್ನಷ್ಟೇ ಅರ್ಥ ಮಾಡಿಕೊಳ್ಳುವ ಸಾಧನ ಮಾತ್ರವಲ್ಲದೆ ಜೀವನದ ಸಾರವನ್ನು ಅರ್ಥ ಮಾಡಿಕೊಳ್ಳುವ ಸಾಧನವಾಗಿದೆ. ತ್ರೇತಾಯುಗದಲ್ಲಿ ಕಾಮ ಮತ್ತು ಲೋಭದ ಪ್ರಭಾವದಿಂದ ಮನುಷ್ಯ ಅಧರ್ಮ ಮತ್ತು ಘರ್ಷಣೆಗಳತ್ತ ಸಾಗಲು ಪ್ರಾರಂಭಿಸಿದಾಗ ಇಂದ್ರನು ಬ್ರಹ್ಮದೇವನನ್ನು ಕೇಳಿದನು. ಏಕಕಾಲದಲ್ಲಿ ದೃಶ್ಯ ಮತ್ತು ಶ್ರವಣ ಮಾಧ್ಯಮದ ಮೂಲಕ ಮನುಷ್ಯ ಧರ್ಮ, ಅರ್ಥ ಮತ್ತು ಮೋಕ್ಷದ ಹಾದಿಗೆ ಮರಳಬಹುದೇ ಎಂದು ಬ್ರಹ್ಮದೇವನು ಕೇಳಿದನು. ಆದರೆ ಗುರುದೇವ, ವೇದಗಳು ಜೀವನದ ಅರ್ಥದ ಭಂಡಾರವೇ ಆಗಿದೆ. ಪ್ರಪಂಚದ ಎಲ್ಲಾ ರಹಸ್ಯಗಳೂ ಅದರಲ್ಲಿ ಅಡಗಿವೆ. ಹಾಗಿದ್ದ ಮೇಲೆ ಈ ಉದ್ದೇಶವನ್ನು ಈಡೇರಿಸಲು ಹೊಸ ವೇದದ ಅವಶ್ಯಕತೆಯಾದರೂ ಏನು? ಏಕೆಂದರೆ ಸಾಮಾನ್ಯ ಜನರಿಗೂ ಇದು ಸುಲಭವಾಗಿ ಅರ್ಥವಾಗುವಂತೆ ಮಾಡಲು ಮತ್ತು ಸಾಮಾನ್ಯ ಜನರನ್ನು ನಾಟಕದ ಮಾಧ್ಯಮದ ಮೂಲಕ ಶಿಕ್ಷಣ ಹಾಗೂ ಧರ್ಮದ ಮಾರ್ಗದಲ್ಲಿ ಮುನ್ನಡೆಸಲು ಈ ಪವಿತ್ರವಾದ ಉದ್ದೇಶದಿಂದಲೇ ಬ್ರಹ್ಮದೇವರು 4 ವೇದಗಳ ತತ್ವಗಳನ್ನು ಮಿಶ್ರ ಮಾಡಿ ನಾಟ್ಯ ವೇದವನ್ನು ರಚಿಸಿದ್ದಾರೆ. 4 ವೇದಗಳ ತತ್ವವನ್ನು ಅದು ಹೇಗೆ ಗುರುದೇವ? ಹೇಳಿ. ನಾಟಕದ ಮೂಲಕ ಈಗ ನೀವು ಯಾವ ಪಾಠವನ್ನ ಕೇಳುತ್ತಿರುವಿರೋ ಅದನ್ನು ಬ್ರಹ್ಮದೇವರು ಋಗ್ವೇದದಿಂದ ತೆಗೆದುಕೊಂಡಿರುವರು. ಹಾಗೆಯೇ ಈ ಸುಂದರ ಗಾನಕ್ಕೆ ಆಧಾರ ಸಾಮವೇದ, ಯಜುರ್ವೇದದಿಂದ ಅಭಿನಯ ಮತ್ತು ಅಥರ್ವೇದದಿಂದ ನವರಸಗಳನ್ನು ತೆಗೆದುಕೊಳ್ಳಲಾಗಿದೆ. ಹೀಗೆ 4 ವೇದಗಳ ಅಂಶಗಳನ್ನು ತೆಗೆದುಕೊಂಡು ನಾಟ್ಯಶಾಸ್ತ್ರವನ್ನ ರಚಿಸಲಾಗಿದೆ. ಹಾಗಾದರೆ ಗುರುದೇವ, ನಾಟ್ಯಶಾಸ್ತ್ರವನ್ನು ದೇವತೆಗಳಿಗೆ ಮಾತ್ರವೇ ರಚಿಸಲಾಗಿದೆಯೇ? ಹಾಗಲ್ಲ. ಇದೇ ಪ್ರಶ್ನೆಯನ್ನ ದೇವತೆಗಳು ಬ್ರಹ್ಮನ ಮುಂದಿಟ್ಟಿದ್ದರು. ಆಗ ಬ್ರಹ್ಮದೇವರು ಈ ನಾಟ್ಯಶಾಸ್ತ್ರವು ಎಲ್ಲರಿಗಾಗಿಯೇ ಇದೆ ಎಂದು ಉತ್ತರಿಸಿದ್ದರು. ಇದು ದೇವತೆಗಳ, ದಾನವರ ಹಾಗೂ ಮನುಷ್ಯ ಸಮಸ್ತ ಶುಭ ಅಶುಭ ಕರ್ಮಗಳನ್ನು ತೋರಿಸಲಿರುವುದು. ನಾಟಕವಾದರೂ ದುಃಖದಿಂದ, ಬಳಲಿಕೆಯಿಂದ, ಶೋಕದಿಂದ ಪೀಡಿತರಾದ ಜನರಿಗೆ ಸಾಂತ್ವನವನ್ನೂ ನೀಡುವುದು. ಇದರಲ್ಲಿ ಎಲ್ಲ ಭಾವಗಳು, ನವರಸಗಳು, ಶಾಸ್ತ್ರಗಳು, ಶಿಲ್ಪಗಳು, ಕಾರ್ಯಗಳು ಸಮ್ಮಿಳಿತಗೊಳ್ಳಲಿವೆ. ಈ ನಾಟಕದಲ್ಲಿ ಪ್ರದರ್ಶಿಸಲು ಸಾಧ್ಯವಾಗದ ಜ್ಞಾನವಾಗಲಿ ಅಥವಾ ಕಾರ್ಯಗಳಾಗಲಿಯೇ ಇಲ್ಲ. ಆಹಾ, ಅದ್ಭುತ, ಮಹಾ ಅದ್ಭುತ! ಸಮಸ್ತ ಜಗತ್ತಿನ ಸಮಾವೇಶ, ಲೌಕಿಕವು ಅಲೌಕಿಕವು ಸೇರಿದಂತೆ ಈ ಕಲೆಯು ಸಮಸ್ತ ಜೀವಗಳ ಭಾವನೆಗಳ ಪ್ರತಿನಿಧಿಸುತ್ತದೆ. ಸರಿಯಾಗಿ ಹೇಳಿದಿರಿ ಮುನಿವರರೇ.
ಇದು ಸಮಸ್ತ ಜೀವಿಗಳ ಭಾವಗಳನ್ನು ಪ್ರತಿನಿಧಿಸುತ್ತದೆ. ಹೌದು, ನಾಟಕವು ಎಲ್ಲ ಕಲೆಗಳ ಉಗಮವೆಂದೂ ಹೇಳಬಹುದು, ಅಥವಾ ಎಲ್ಲ ಕಲೆಗಳ ಸಂಗಮವೆಂದೂ ಹೇಳಬಹುದು. ಮುನಿವರಿಯರೇ, ಹ್ಮ್ ನಾಟ್ಯ ಕಲೆಯು ಅದ್ಭುತ ಕಲೆಯಾಗಿದೆ. ಉಸಿರಾಡಲು ಉಸಿರಾಟ ಎಷ್ಟು ಮುಖ್ಯವೋ ಈ ಕಲೆಗೂ ಕೂಡ ಅಷ್ಟೇ ಮುಖ್ಯವಾಗಿದೆ. ಹೀಗಿದ್ದ ಮೇಲೆ ನಮ್ಮ ಸಮಾಜವು ಇದನ್ನು ಗಂಭೀರವಾಗಿ ಏಕೆ ಪರಿಗಣಿಸುತ್ತಿಲ್ಲ? ಕಲೆಯ ಉಪಾಸನೆಯನ್ನು ಅನವಶ್ಯಕತೆ ಎಂದು ಏಕೆ ಭಾವಿಸುತ್ತಾರೆ? ನಾವು ಕಲಾವಿದರಷ್ಟೇ, ನೀತಿ ನಿಯಮಗಳನ್ನ ರೂಪಿಸುವವರಲ್ಲ. ಕಲೆಯ ಆರಾಧಕರಷ್ಟೇ ನಮ್ಮ ಧರ್ಮ. ನಮಗೆ ಸಂಬಂಧಿಸಿದ ವಿಷಯ, ನಮ್ಮ ಕಲೆಯ ವಿಷಯದಲ್ಲಿ ನೀತಿ ನಿಯಮಗಳನ್ನ ರೂಪಿಸುವವರು ಗಮನ ಹರಿಸಬೇಕು. ನಾಟಕದ ಪ್ರಯೋಗಗಳಿಗೆ ಬೇಕಾದ ಅವಕಾಶಗಳನ್ನ ಉಪಯೋಗಿಸಲು ಬೇಕಾದ ಸಲಕರಣೆಗಳನ್ನ ಒದಗಿಸಬೇಕು. ನಾಟಕ ಕೇವಲ ಕಲೆಯಷ್ಟೇ ಅಲ್ಲ, ಅದೊಂದು ಸಮಾಜದ ಕನ್ನಡಿ ಇದ್ದ ಹಾಗೆ. ಇದು ಮನುಷ್ಯನನ್ನು ಸತ್ಯದ ಮಾರ್ಗದಲ್ಲಿ ನಡೆಸುವ ಸಾಧನವಾಗಿದೆ. ರಂಗಮಂಚವು ಜಾತಿ, ಧರ್ಮ, ಭೌಗೋಳಿಕ ಎಲ್ಲೆಗಳನ್ನು ಮೀರಿ ಸಮಗ್ರ ಮಾನವೀಯತೆಯ ಬಗ್ಗೆ ಮಾತನಾಡುತ್ತದೆ. ಇದು ಸಹ ರಂಗಮಂಚವು ಸಮಾಜದಲ್ಲಿರುವ ವಿಷಮ ಪರಿಸ್ಥಿತಿಗಳನ್ನ ದೂರ ಮಾಡಿ ಸಮಾನತೆಯ ಭಾರವನ್ನ ತರುತ್ತದೆ. ಇದು ನಿಸ್ಸಂದೇಹವಾಗಿ ಭೂಮಿಯನ್ನ ಸ್ವರ್ಗವನ್ನಾಗಿ ಮಾಡುತ್ತದೆ. ಎಂತಹ ಮಾತುಗಳನ್ನಾಡಿದಿರಿ ಗುರುದೇವ. ನಿಸ್ಸಂದೇಹವಾಗಿ ಮುನಿವರಿಯರೇ, ಕಲಾವಿಹೀನವಾದ ಸಮಾಜವು ಪಶುಗಳಿಗೆ ಮಾತ್ರ ಯೋಗ್ಯವಾದ ಸಮಾಜವಾಗಿರಲು ಸಾಧ್ಯ. ಇದೇ ಆಶಾಭಾವ ಹಾಗೂ ನಿರೀಕ್ಷೆಯಿಂದ ಸಮಾಜ ಕಲಾವಿದರಿಗೆ ಸಲ್ಲಬೇಕಾದ ಸ್ಥಾನಮಾನಗಳನ್ನು ನೀಡಲಿ ಎಂದು ನಾನು ನಾಟ್ಯಶಾಸ್ತ್ರವನ್ನ ಪಂಚಮ ವೇದ ಎಂದು ಕರೆದಿದ್ದೇನೆ. ಪಂಚಮವೇದ ಎಲ್ಲಾ ವೇದಗಳ ಜ್ಞಾನ? ಹೌದು ಋಷಿ ಮುನಿವರ್ಯರೇ, ನನ್ನ ರಂಗಕರ್ಮಿ ಪುತ್ರನು ನಿಮ್ಮ ಸ್ವಾಗತಕ್ಕಾಗಿ ತನ್ನ ಪ್ರಸ್ತುತಿಯನ್ನ ಕಾಯುತ್ತಿದ್ದಾರೆ. ನಡೆಯಿರಿ, ನಾವೆಲ್ಲರೂ ಹೋಗಿ ನೋಡಿ ಆನಂದಿಸೋಣ. ಆಗಲಿ ಗುರುದೇವ. ಗುರುದೇವ, ತಾವು ಹೇಳಿದ ಹಾಗೆ ಈ ರಂಗಮಂಚಕ್ಕೆ ನಾವೆಲ್ಲರೂ ಆಗಮಿಸಿದ್ದೇವೆ. ಒಳ್ಳೆಯದು, ಬಹಳ ಒಳ್ಳೆಯ ಸಮಾಚಾರವನ್ನು ನಾವೆಲ್ಲರೂ ಕೂಡ ಕೇಳಿದ್ದೇವೆ. ಈಗ ನಾವು ಭರತ ವಾಕ್ಯವನ್ನ ನಾವೆಲ್ಲರೂ ಹೇಳೋಣ. ಹಾಗೆ ಆಗಲಿ. ರಾಷ್ಟ್ರವು ಅಭಿವೃದ್ಧಿಯಾಗಲಿ, ರಾಷ್ಟ್ರವು ಅಭಿವೃದ್ಧಿಯಾಗಲಿ, ಎಲ್ಲರ ಆಶಯವು ಈಡೇರಲಿ, ಎಲ್ಲರ ಆಶಯವು ಈಡೇರಲಿ, ಸೃಷ್ಟಿಯು ಆ ಆನಂದದ ಜಗದಲ್ಲಿ ಪೂರ್ಣವಾಗಿರಲಿ, ಆ ಆನಂದದ ಜಗದಲ್ಲಿ ಪೂರ್ಣವಾಗಲಿ, ಭೂಮಿಯು ಸದಾ ಹೂ ಹಣ್ಣುಗಳಿಂದ ಸಮೃದ್ಧಿಯಾಗಿರಲಿ, ಸದಾ ಹೂ ಹಣ್ಣುಗಳಿಂದ ಸಮೃದ್ಧಿಯಾಗಲಿ, ಮೇಲಿನ ಆಕಾಶವು ನಿರ್ಮಲವಾಗಿರಲಿ, ಮೇಲಿನ ಆಕಾಶವು ನಿರ್ಮಲವಾಗಲಿ, ಸಜ್ಜನರು ಸದಾ ನಿರ್ಭಯವಾಗಿರಲಿ, ಸಜ್ಜನರು ಸದಾ ನಿರ್ಭಯವಾಗಿರಲಿ, ದುರ್ಜನರು ನಾಶವಾಗಲಿ, ದುರ್ಜನರು ನಾಶವಾಗಲಿ, ಎಲ್ಲರಿಗೂ ಶುಭವಾಗಲಿ, ಲೋಕ ಸಮಸ್ತ ಸುಖಿನೋ ಭವಂತು, ಎಲ್ಲರಿಗೂ ಮಂಗಳವಾಗಲಿ. ಇದುವರೆಗೂ ನಾಟಕ ವೀಕ್ಷಣೆ ಮಾಡಿದ ಎಲ್ಲ ಸಭಿಕರಿಗೆ ಅನಂತ ಧನ್ಯವಾದಗಳು. ಹಾಗೆ ಈ ನಾಟಕದಲ್ಲಿ ನಟಿಸಿದ ನಮ್ಮ ಸಂಸ್ಥೆಯ ಎಲ್ಲ ಕಲಾವಿದರುಗಳಿಗೂ ನಾನು ಅಭಿನಂದಿಸುತ್ತೇನೆ. ಹಾಗೂ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ನ್ಯೂ ಡೆಲ್ಲಿ ಇವರಿಗೂ ಕೂಡ ಸಹ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಎಲ್ಲರಿಗೂ ಧನ್ಯವಾದಗಳು.